ಬ್ಯೂಟಿಫುಲ್ ಆಗಿ ಅದನ್ನ ಟ್ರೈಲರ್ ಕಟ್ ಮಾಡಿದ್ದು. ಸೊ ಸಿನಿಮಾ ಖಂಡಿತವಾಗ್ಲೂ ನೀವು ಇನ್ನೂ ಬೇರೆ ವಿಚಾರಗಳನ್ನ ಎಕ್ಸ್ಪೀರಿಯನ್ಸ್ ಮಾಡುವಂತ ವಿಚಾರ. ಇದು ಕೇಳಿರೋದು ಅಂದ್ರೆ ನಿಮ್ಮ ಊರಲ್ಲಿ ಕೇಳಿಸ್ಕೊಂಡಿರೋ ಕತೆ ಎಷ್ಟು ಫ್ಯಾಕ್ಟ್ ಎಷ್ಟು ಫಿಕ್ಷನ್ ಇದೆ ಸರ್ ಇದ್ರೊಳಗೆ? ಅದು ತುಂಬಾ ಕಷ್ಟ ಆ ತರದ ಲೆಕ್ಕಾಚಾರ ಹಾಕೋದಕ್ಕೆ. ಬರುವಂತ ವಿಚಾರಗಳು ನಂಬಿಕೆ, ನಾನು ತುಂಬಾ ನಂಬುವವನು, ದೇವರನ್ನ ನಂಬ್ಕೊಂಡೆ ನಾನು ಈ ಸಿನಿಮಾ ಮಾಡೋದು. ಕತೆ ಅಂತ ಬಂದಾಗ ಡೆಫಿನೆಟ್ಲಿ ಕಥೆಯ ಒಟ್ಟಾರೆ ವಿಚಾರದಲ್ಲಿ ನಾವು ಒಂದು ಕಾಲ್ಪನಿಕವಾಗೂ ಹೋಗ್ಬೇಕಾಗತ್ತೆ. ಕೆಲವೊಂದಷ್ಟು ನಡೆದ ಘಟನೆಗಳನ್ನು ವಿಚಾರಗಳನ್ನು ಇಟ್ಕೋಬೇಕಾಗತ್ತೆ. ಆದ್ರೆ ಈ ಕಥೆಯಲ್ಲಿ ಹೇಗೆ ಕೂರುತ್ತೆ, ಅದು ಹೇಗೆ ಫಿಟ್ ಆಗುತ್ತೆ ಅನ್ನೋ ರೀತಿಯ ಬದಲಾವಣೆಗಳನ್ನು ಮಾಡ್ಬೇಕಾಗುತ್ತೆ. ಆದ್ರೆ ದೈವದ ವಿಚಾರಗಳಿಗೆ ಬಂದಾಗ ನಾವೇನ್ ಕೇಳಿರ್ತೀವಿ, ನಮ್ಮ ಪಾಠಗಳಲ್ಲಿ ಏನ್ ಕೇಳಿರ್ತೀವಿ, ನಮ್ಮ ಹಿರಿಯರು ಏನ್ ಹೇಳಿರ್ತಾರೆ, ಈ ತರ ವಿಚಾರಗಳನ್ನ ಇಟ್ಕೊಂಡೆ ಹೋಗಿ. ನಾನು ಟ್ರೈಲರ್ ನೋಡಿದಾಗ ಪರ್ಟಿಕ್ಯುಲರ್ಲಿ ನಂಗೆ ಅನ್ಸಿದ್ದು ಈ ಹೆಣ್ಣು ಹೊನ್ನು ಮಣ್ಣು ಇದೊಂಥರ ಯೂನಿವರ್ಸಲ್ ಥೀಮ್. ಸೊ ಅದರಿಂದನೇ ಕಾಂತಾರನ ಅಂತ. ಕಾಂತಾರ ಮೊದಲಿಂದನೂ ಹೇಳಿದ್ದೀನಿ ನಾನು, ಮನುಷ್ಯ ಮತ್ತೆ ಪ್ರಕೃತಿಯ ನಡುವಿನ ಸಂಘರ್ಷ ಇದು ಅಂತ ಅನ್ಕೊಂಡು. ಸೊ ಆ ಸಂಘರ್ಷವನ್ನ ನೀವು ಅದೇ ಇನ್ನೊಂದು ಪಾರ್ಟ್ ಅಲ್ಲಿ ನೋಡ್ತಿದ್ದೀರಾ ಅಂತ ಹೇಳ್ಬೋದು. ಜೊತೆಗೆ ತುಂಬಾ ಕಥೆಯನ್ನ ಹೇಳೋದಕ್ಕೆ ಆಗಲ್ಲ, ಯಾಕಂದ್ರೆ ನೀವು ಎಕ್ಸ್ಪ್ಲೋರ್ ಮಾಡಿದಾಗ ಎಕ್ಸ್ಪೀರಿಯನ್ಸ್ ಗೆ ಇನ್ನೂ ಬೆಟರ್ ಸಿಗುತ್ತೆ ಅಂತ. ಸರ್ ಈಗ ಕಾಂತಾರ ಮಾಡಿದೀರಾ ಅವಿನಾಶ್ ಅಂತ ಈ ಕಡೆ ಸರ್ ಇಲ್ಲಿ. ಹಾ ಸರ್ ಈಗ ಕಾಂತಾರ ಬಂದಿದೆ, ಸೂಪರ್ ಹಿಟ್ ಆಗಿದೆ. ಈಗ ಕಾಂತಾರ ಪ್ರೀಕ್ವೆಲ್ ಬರ್ತಾ ಇದೆ. ಸೊ ಕಾಂತಾರ ಸೀಕ್ವೆಲ್ ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಅದಕ್ಕೆ ಏನಾದ್ರು ತಯಾರಿ ನಡೀತಾ ಇದೆಯಾ? ಸ್ವಲ್ಪ ದಿನ ರೆಸ್ಟ್ ಮಾಡ್ಬೇಕು. ಈಗ ಮನೆ ಕಡೆಗೆ ಹೋಗಿಲ್ಲ, ರಿಕವರ್ ಆಗಿದ್ರಿಂದ ಅದಾದ್ಮೇಲೆ ಯೋಚನೆ. ಅಂದ್ರೆ ಈ ಕಾಂತಾರ ಮತ್ತೆ ಕಾಂತಾರ ಚಾಪ್ಟರ್ 1 ಅಲ್ಲಿ ಹಲೋ ಸರ್ ಈಗ ಫಸ್ಟ್ ಕಾಂತಾರದಲ್ಲಿ ನೀವು ಪಂಜುರ್ಲಿಯನ್ನ ವಿಶ್ವಕ್ಕೆ ತಿಳಿಸ್ಕೊಟ್ಟಿದ್ರಿ, ಈ ಸಿನಿಮಾದಲ್ಲಿ ಗುಳಿಗನ್ನ ತೋರಿಸ್ತೀರಾ ಹೇಗೆ? ಅದಕ್ಕೆ ಸಿನಿಮಾನೇ ನೋಡ್ಬೇಕು ನೀವು. ಥ್ಯಾಂಕ್ಸ್ ಯು. ಇನ್ನೊಂದು ವಿಚಾರ, ನೀವು ಕಾಂತಾರ ಮಾಡ್ಬೇಕಿದ್ರೆ ನಿಮ್ಮ ವರ್ಕ್ ಬೇರೆ ತರ ಇತ್ತು, ಅಂದ್ರೆ ನೀವು ಕೊಡ್ತಾ ಇದ್ದಂತ ಡೆಡಿಕೇಶನ್ ಬೇರೆ. ಇಲ್ಲಿ BP ಜಾಸ್ತಿ ಮಾಡಿದೀರಂತೆ. ಯಾರು ಹೇಳಿದ್ ನಿಮ್ಗೆ ಅದು? ಈ ಮೀಡಿಯಾಗೆ ಸುಮಾರು ಇನ್ಫಾರ್ಮೇಶನ್ ಲೀಕ್ ಆಗ್ತಿತ್ತು, ಅವಾಗ ಅದನ್ನ ಹುಡ್ಬೇಕಂತ ಬಹಳ ಟ್ರೈ ಮಾಡ್ತಾ ಇದ್ದೀನಿ. ಯಾರು ಹೇಳಿದ್ ನಿಮ್ಗೆ ಅದು? ಏನಿಲ್ಲ, ನೀವು ಪ್ರಗತಿ ಕೇಳಿ ಎಷ್ಟು ಕೂಲ್ ಆಗಿದ್ದೆ ನಾನಂತ. ಸರ್ ಇನ್ನೊಂದು, ಬೆರ್ಮೆ ಅಂದ್ರೆ ಆದಿ ದೈವ ಅದು. ಸೊ ನೀವು ನಂಬ್ಕೊಳ್ಳೋದು ಅದನ್ನ, ಈಗ ಬ್ರಹ್ಮಲಿಂಗೇಶ್ವರ ಏನಿದೆ ಅದನ್ನ ನೀವು ನಂಬ್ಕೊಂಡು ಬರ್ತಾ ಇರುವಂತದ್ದು, ಅಲ್ಲಿಂದನೇ ಹುಟ್ಟಿರೋ ಕಥೆನ ನಿಮ್ಗೆ ಗೊತ್ತಾಗಿರೋ ಕಥೆನ ಅಂತ? ನೋ ಕಾಮೆಂಟ್ಸ್. ಲಾಸ್ಟ್ 4 ಕ್ವೆಶ್ಚನ್ ಸಿನಿಮಾಲೇ ನೋಡಿ ನೀವು ಅದೆಲ್ಲ. ಲಾಸ್ಟ್ 4 ಕ್ವೆಶ್ಚನ್. ಪ್ರಗತಿ ಮೇಡಮ್ಗೆ ನಮ್ಗೆ ಮೈಕು ಬರೋದು ಕಷ್ಟ ಆಗ್ತಿದೆ, ತಿಂಡಿ ಸಿಕ್ಕಿದ್ದು ಕಷ್ಟ ಆಗ್ತಿದೆ. ಬಟ್ ಪ್ರಗತಿ ಅವ್ರ ಮೈಕ್ ಕೊಡಲ್ಲ. ಇಲ್ಲಿ ಬಂತು ಕಷ್ಟದಲ್ಲಿ ಬಂತು. ಪ್ರಗತಿ ಮ್ಯಾಮ್ ಅವ್ರು ಹೇಳ್ತಾ ಇದ್ರು 5 ಸಲ ನಾನು ಸಾಕಷ್ಟು ತೊಂದರೆನ ಅನುಭವಿಸಿದ್ದೀನಿ ಅಂತ ಹೇಳಿ. ನೀವು ಹೆಣ್ಣು ಮಗಳಾಗಿ ಸೆಟ್ಗೂ ಹೋಗ್ತಾ ಇದ್ರಿ, ಜೊತೆಗೆ ಮನೆನೂ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ. ಸಾಕಷ್ಟು ಸಾವು ನೋವುಗಳಾದಾಗ್ಲೂ ಕೂಡ ನಾವುಗಳು ನಿಮ್ಗೆ ಕಾಟ ಕೊಟ್ಟಿದ್ದಿದೆ, ಏನಾಯ್ತು ಅಂತ ಸಾಕಷ್ಟು ಸವಾಲುಗಳು ಬಂತು. ಆ ಸಂದರ್ಭ ಹೇಗಿತ್ತು, ಅವ್ರು ನೀವು ಹೇಗೆ ಧೈರ್ಯ ತುಂಬಿದ್ರಿ ಅಂತ ಹೇಳಿ. ನಮಸ್ತೆ ಯಶೋಧ ಅವರೇ. ಥ್ಯಾಂಕ್ ಯು ಮ್ಯಾಮ್. ಮಂಜಣ್ಣ, ನಿಮ್ ಕ್ವಶನ್ ಆಯ್ತಲ್ಲ, ಕೂತ್ಕೊಳ್ಳಿ. ಇವಾಗ ಅವ್ರು ಹಿಂದೆ ತೊಂದರೆ ಮಾಡ್ತೀರಾ? Okay, I think Pragati is waiting to answer. Pragati, any answer, please. Please go ahead. ನನಗೆ ಕ್ವೆಶ್ಚನ್ ಬರ್ತಾಯಿತ್ತು. ಇಲ್ಲ, ನೀವು ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ವರ್ಷನ್ಸ್ ಆಯ್ತು, ತುಂಬಾ ಮಾತಾಡ್ಬೋದಾ ಅಂದ್ರೆ ಸಿನಿಮಾದ ಬಗ್ಗೆ ಹಾಗಾಯ್ತು ಹೀಗಾಯ್ತು ಅಂತ ಅನ್ಕೊಂಡು, ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಖಂಡಿತ ನಾವೆಲ್ಲರೂ ರಿಷಬ್ ತುಂಬಾ ಬಿಲೀವ್ ಮಾಡ್ತಾರೆ, ಅದ್ರ ಜೊತೆಗೆ ನಾವೆಲ್ಲರೂ ದೇವ್ರನ್ನ ತುಂಬಾ ನಂಬ್ತೀವಿ, ಅದ್ರದ್ದು ಆಶೀರ್ವಾದದ ಜೊತೆಗೆ ಮಾಡ್ತಾ ಇದೀವಿ. ಅಂಡ್ ಇಲ್ಲಿರೋರು ನೀವೆಲ್ಲರೂ ಸಾಕಷ್ಟು ಜನ ನಂಬ್ತೀರ, ನನಗೆ ಗೊತ್ತು. ಒಂದು ಇಷ್ಟು ದೊಡ್ಡ ಶಕ್ತಿ, ಅನುಶ್ರೀ ಅವರು ನಿಮಗೂ ಗೊತ್ತಿರತ್ತೆ, ಇಷ್ಟು ದೊಡ್ಡ ಶಕ್ತಿ, ಇಷ್ಟು ದೊಡ್ಡ ಒಂದು ಪವರ್ ಏನ್ ಹೇಳ್ತೀವಿ, ಅದ್ರ ಆಶೀರ್ವಾದದಿಂದ ಈ ಸಿನಿಮಾ ನಮಗೆ ಶುರು ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅನ್ನೋದು ನನ್ನ ಥಾಟ್ ಪ್ರೋಸೆಸ್. ಅಂದ್ರೆ ಆ ಆಶೀರ್ವಾದ ಸಿಕ್ಕಿಲ್ಲ ಅಂದ್ರೆ ಮೋಸ್ಟ್ಲಿ ರಿಷಬ್ ಅವರು ಕಾಂತಾರನ ಮಾಡ್ತಿರ್ಲಿಲ್ಲ ಅನ್ಸುತ್ತೆ, ಬೇರೆ ಮಾಡೋದಕ್ಕಾಗದೆ ಇರ್ಬೋದಾಗಿತ್ತೇನೋ, ಮಧ್ಯದಲ್ಲಿ ನಿಂತು ಹೋಗ್ಬೋದಾಗಿತ್ತೇನೋ, ಆ ಥರದ್ದೇನೋ. ಆ ಪ್ರೇರಣೆಯಿಂದಾನೆ ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ಡಿವೈನ್ ಇಂಟರ್ವೆನ್ಷನ್ ಅಂತ. ಈ ಸಲನೂ ನಾನು ಹೇಳ್ತಾ ಇದ್ದೀನಿ, ಈ ಸಲ ತುಂಬಾ ಸ್ಟ್ರಾಂಗ್ ಆಗಿ ನಾವು ಬಿಲೀವ್ ಮಾಡಿದ್ವಿ. ಬಿಕಾಸ್
ನಾವೆಲ್ಲರೂ ಬೇರೆನೇ ಒಂದು ಪ್ರಪಂಚದಲ್ಲಿ ಬದುಕ್ಬಿಟ್ವಿ. ಒಂದು 5 ವರ್ಷದಿಂದ ಈ ಕಾಂತಾರ ಅನ್ನೋ ಪ್ರಪಂಚದಲ್ಲೇ ಇದೀವಿ. ಇದ್ರಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಲ್ಲ, ಅದು ವರ್ಡ್ಸಿಗೆ ಸಿಕ್ಕಲ್ಲ. ಅಂದ್ರೆ ಯಾರು ಸುಮ್ಮನೆ ಹೇಳ್ತಾ ಇಲ್ಲ, ಅಂದ್ರೆ ಏನೋ ಆನ್ಸರ್ ಮಾಡಬಾರ್ದು ಅಂತನೋ ಇಲ್ಲ ಮಿಸ್ಟ್ರಿ ಇರ್ಬೇಕು ಅಂತ ಖಂಡಿತ ಅಲ್ಲ. ಖಂಡಿತವಾಗ್ಲೂ ಎಲ್ಲರೂ ತುಂಬಾ ಎಮೋಷನಲ್ ಆಗಿದ್ವಿ. ಯಾರಿಗೂ ಅದನ್ನ ಒಂದ್ ಪದಗಳಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಸಮ್ ಎನರ್ಜೀಸ್ ಆರ್ ಲೈಕ್ ದಟ್. ನೀವು ಅದನ್ನ ಬಿಲೀವ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಅಂದ್ರೆ ಕೆಲವೊಂದನ್ನ ಹೇಳೋದಕ್ಕಾಗಲ್ಲ, ಹೇಳಿದ್ರು ಅರ್ಥ ಆಗಲ್ಲ. ಅದನ್ನ ನಮ್ಮ ಎಕ್ಸ್ಪೀರಿಯನ್ಸ್ಗೆ ಇಟ್ಕೊಳ್ಬೇಕು. ಸೊ ಹಾಗೆ ನಾನು ತುಂಬಾ ಅದನ್ನ ನಂಬೋದ್ರಿಂದ ಇವತ್ತು ಇಷ್ಟು ಸಕ್ಸಸ್ಫುಲ್ ಆಗಿ ಏನೇ ಅಡೆತಡೆಗಳು ಬಂದ್ರು ಅದ್ರ ಜೊತೆಗೆ ಈ ಸಿನಿಮಾನ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಈಸಿ. ನಾನು ರಿಷಬ್ಗೂ ಯಾವಾಗಲೂ ಹೇಳ್ತಿರ್ತೀನಿ, ಇಂಡಿಯಾದ ಮೋಸ್ಟ್ಲಿ ಯಾರು ಟ್ರೈ ಮಾಡಿರಲ್ಲ ಅನ್ಸುತ್ತೆ. ಅವರೇ ಕತೆ ಬರೆದು, ಅವರೇ ಡೈರೆಕ್ಷನ್ ಮಾಡಿ, ಅವರೇ ಆಕ್ಟಿಂಗ್ ಮಾಡಿ ಈ ಥರದೊಂದು ದೊಡ್ಡ ಸಿನಿಮಾನ, ದೊಡ್ಡದು ಅಂದ್ರೆ ನೀವೆಲ್ಲರೂ ಅದನ್ನ ಬಜೆಟ್ ಅಲ್ಲಿ ತಗೊಳ್ಬೋದು. ನಾಟ್ ಓನ್ಲಿ ಬಜೆಟ್, ಈ ಥರದೊಂದು ಗ್ರ್ಯಾಂಡ್, ಈ ಥರದ್ ಒಂದು ಕ್ರಾಫ್ಟ್, ಈ ಥರದ್ದೊಂದು ನಮ್ಮ ಮಣ್ಣಿನ ಕಥೆನ. ಆಮೇಲೆ ರಿಷಬ್ ಯಾವುದು ಸ್ಟುಡಿಯೋ ಸೆಟ್ ಹಾಕ್ಬಿಟ್ಟು ಆ ಥರದ್ದೆಲ್ಲ, ಎಲ್ಲಾ ಲೈವ್ ಲೊಕೇಶನ್ಗಳು, ನೀವೆಲ್ಲರೂ ನಾವು ಶೂಟಿಂಗ್ ಮಾಡಿರೋ ಜಾಗಗಳನ್ನು ವಿಸಿಟ್ ಮಾಡಿದ್ರೆ ಐ ಥಿಂಕ್ ಕೆಲಸ ಎಕ್ಸ್ಪ್ಲೈನ್ ಮಾಡಕ್ ಬೇಕಾಗಲ್ಲ ಅನ್ಸುತ್ತೆ. ಆ ಥರದ ಲೊಕೇಶನ್ಗಳಲ್ಲಿ ಕೆಲಸ ಮಾಡಿರೋಂಥದ್ದು. ಅದನ್ನ ಮಾಡಿ ಕೂಡ ಅದೇ ಜನರಲ್ಲಿ ನೀವು ನೋಡ್ತೀರಲ್ವ, ಲೈಕ್ ಏನೋ ಚಿಕ್ಕ ಪುಟ್ಟದ ಎಲ್ಲಾ ಸಿನಿಮಾ ಸೆಟ್ಗಳಲ್ಲೂ ಆಗುತ್ತೆ. ಅದು ಕಾಂತಾರ ಅಂದ ತಕ್ಷಣ ಮೋಸ್ಟ್ಲಿ ಸ್ವಲ್ಪ ದೊಡ್ಡದಾಗ್ತದೆ. ಬಟ್ ನಾನೇನ್ ಬಿಲೀವ್ ಮಾಡ್ತೀನಿ ಅಂದ್ರೆ ನಮ್ ಜೊತೆಗೆ ಒಂದ್ ಶಕ್ತಿ ಖಂಡಿತ ಕಾಯ್ತಾ ಇದೆ. ಇವತ್ತು ಲಾಸ್ಟ್ ಕಾಂತಾರ ಕೂಡ, ಈ ಕಾಂತಾರದಲ್ಲೂ ನಾನು ಗುರುವಣ್ಣ ಸಮಟೈಮ್ ಏನಾದ್ರೂ ಕತೆ ವಿಷಯಕ್ಕೆ ಮಾತಾಡ್ಕೊಳ್ತಾ ಇರ್ತೀವಿ. ಕೆಲವೊಂದು ಆ ಪ್ರೇರಣೆಯಿಂದಾನೆ ಒಂದಿಷ್ಟು ವಿಷಯಗಳು ಸೇರ್ಕೊಳತ್ತಾ, ಅದು ನಾವ್ ಹೀಗೇನೋ ಆಗ್ಬೇಕು ಅನ್ಕೊಂಡಿರ್ತೀವಿ, ಅದು ಬೇರೆ ತರದಲ್ಲೇನೋ ಆಗುತ್ತೆ. ಬಟ್ ಅದು ಪಾಸಿಟಿವ್ ಆಗೇ ಆಗಿರುತ್ತೆ. ಅದು ಸಿನಿಮಾಗೆ ಆಡ್ ಮಾಡುತ್ತೆ. ಅದು ಯಾವುದೇ ವಿಚಾರಗಳಲ್ಲಾಗಿರ್ಬೋದು, ಒಂದು ಕತೆ ವಿಚಾರದಲ್ಲಾಗಿರ್ಲಿ, ಒಂದು ಸೆಟ್ ವಿಚಾರನ, ಒಂದು ಲುಕ್, ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದೋ ಒಂದು ಲುಕ್ ನಾವೇನೋ ಅನ್ಕೊಂಡ್ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತೀವಿ, ಅದು ಇನ್ನೊಂದೇನೋ ಆಗುತ್ತೆ. ಸೊ ನಾನ್ ಬಿಲೀವ್ ಮಾಡ್ತೀನಿ ಅದನ್ನ ಹೀಗೆ ಆಗ್ಬೇಕಂತಿತ್ತು, ಸೊ ಅದು ಚೆನ್ನಾಗೇ ಆಗಿದೆ ಅಂತ. ಸೊ ಆ ತರದಲ್ಲಿ ಐ ಥಿಂಕ್ ಆ ಶಕ್ತಿ ನಮ್ಮನ್ನ ಕಾಯ್ತಾ ಇದೆ. ಅದರಿಂದ ಈ ಸಿನಿಮಾ ಮಾಡ್ಕೊಂಡು ನಿಮ್ ಮುಂದೆ ಬರ್ತಾ ಇದೀವಿ. ರಿಪಬ್ಲಿಕ್ ಕನ್ನಡದಿಂದ ಪ್ರವೀಣ್ ಅಂತ ಹೇಳಿ ಸರ್. ಯಾವುದೇ ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಆ ಕಥೆ, ಅಭಿನಯ ಎಷ್ಟು ಇಂಪಾರ್ಟೆಂಟ್, ಅದ್ರ ಜೊತೆಗೆ ಹಾಡುಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಕಾಂತಾರ ಮೊದಲನೇ ಅಂದ್ರೆ ಪಾರ್ಟ್ 2 ಅಲ್ಲಿ ಈಗಾಗಲೇ ಒಂದು ಹಾಡು ಸೂಪರ್ ಹಿಟ್ ಆಗಿತ್ತು. ಸೊ ಕಾಂತಾರ ಪಾರ್ಟ್ 1 ಅಲ್ಲಿ ಯಾಕೆ ಹಾಡಿಲ್ಲ ಎನ್ನುವಂಥದ್ದು ನನ್ನನ್ನು ಸೇರಿದಂತೆ ಪ್ರೇಕ್ಷಕರ ಒಂದು ಒತ್ತಾಸೆ. ಅಜನೀಶ್ ಅವರು ಇಲ್ಲಿ ಬಂದಿಲ್ಲ ಅಂದ್ರೆ ನೀವು ಯಾಕಂತ ಯೋಚನೆ ಮಾಡ್ಬೇಕು. ಸೊ ಇನ್ನು ಕೆಲಸ ನಡೀತಾ ಇದೆ. ಅಂದ್ರೆ ನಮಗೂ ಕೂಡ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು, ಒಂಥರ ಫಸ್ಟ್ ಟೈಮ್ ಸಿನಿಮಾ ಮಾಡಿದ ತರಮೇಲೆ. ಯಾಕಂದ್ರೆ ಇಷ್ಟು 6-7 ಭಾಷೆಯಲ್ಲಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದು